ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಐ ಆಮ್ ಶೋರ್ ಎಲ್ಲರೂ ಬೆಳಗ್ಗೆನೇ ಬೇಗ ಎದ್ದು ಎಣ್ಣೆ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಹಾಕೊಂಡು ಮನೆ ಮುಂದೆ ಹಸಿರು ಮಾವಿನ ತೋರಣ ಕಟ್ತಾ ಇರ್ತೀರಂತ. ಬಟ್ ನಾನು ಮಾತ್ರ ಡಿಫ್ರೆಂಟ್ ಆಗಿ ಇಲ್ಲಿ ಒಬ್ರು ಸ್ಟಾರ್ ಮನೆಗೆ ಬಂದಿದ್ದೀನಿ. ಯಾರದು ಸ್ಟಾರ್ ಗೆಸ್ ಮಾಡ್ತಿದ್ದೀರಾ? ಈ ವರ್ಷದ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾನ ಈ ಸ್ಟಾರ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರಿಗೆ ಹೆಣ್ಣು ಮಗು ಕೂಡ ಆಗಿದೆ. ಅವ್ರಿಗೆ ಎರಡು ಬೊನಾನ್ಸ. ಇನ್ನಷ್ಟು ಇನ್ಫಾರ್ಮೇಶನ್ ರಿವೀಲ್ ಮಾಡಿಬಿಟ್ರೆ ಆ ಸ್ಟಾರ್ ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಯಾರು ಆ ಸ್ಟಾರ್, ಅವ್ರ ಜೊತೆ ಯುಗಾದಿ ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ ಇದೆಲ್ಲ ತಿಳ್ಕೊಬೇಕಾ? ಹಾಗಿದ್ರೆ ಫಾಲೋ ಮೀ. ಐಮ್ ಶೋರ್ ಎಲ್ಲರೂ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀರಾ. ನನಗಂತೂ ಈ ವರ್ಷ ಯುಗಾದಿ ಹಬ್ಬ ಒಂದಷ್ಟು ಡಿಫ್ರೆಂಟ್ ಆಗಿದೆ. ಯಾಕಂದರೆ ಶ್ರೀಮುರಳಿ ಅವ್ರ ಜೊತೆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿದ್ದೀನಿ. ಸದ್ಯಕ್ಕೆ ಅವ್ರ ಮನೇಲೇ ಇದ್ದೀನಿ. ಫಸ್ಟ್ ಆಫ್ ಆಲ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. Welcome to the show. Thank you. Welcome. Thank you so much. Happy Yugadi. Thanks a lot. Nimgu sir, happy Yugadi. And you're looking very beautiful. Thank you. ಯುಗಾದಿ ಅಂದ ತಕ್ಷಣ ಈ ವರ್ಷದ ಯುಗಾದಿ ಹೇಗೆ ಸ್ಪೆಷಲ್ ನಮಗೆ? ಈ ವರ್ಷದ ಯುಗಾದಿ ನನಗೆ ಸ್ವಲ್ಪ ಸ್ಪೆಷಲ್ ಯಾಕೆ ಅಂದ್ರೆ ಬಿಫೋರ್ ಯುಗಾದಿ ನಮ್ಮ ಉಗ್ರಂ ಸಿನಿಮಾ ಸ್ವಲ್ಪ ಚೆನ್ನಾಗಿ ಓಡ್ತಾ ಇದೆ ಎಲ್ಲ ಕಡೆ, ಎಲ್ರಿಗೂ ಇಷ್ಟ ಆಗಿದೆ ಸಿನಿಮಾ. ಸೊ ಹಾಗಾಗಿ ದಿಸ್ ಯುಗಾದಿ ಇಸ್ ಲಿಟಲ್ ಸ್ಪೆಷಲ್ ಟು ಮೀ. ಓಕೆ, ಯುಗಾದಿ ಅಂದ ತಕ್ಷಣ ಹೆಣ್ಮಕ್ಳಿಗೆ ಡ್ರೆಸ್ ಮಾಡ್ಕೋಬಹುದು, ಹೊಸ ಬಟ್ಟೆ ತಗೋತೀವಿ, ಅದೆಲ್ಲ ಇರುತ್ತೆ. ಹುಡುಗರು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ನೀವು ಯುಗಾದಿ ಹಬ್ಬನ? ನಮಗೆ ಹೊಸ ಬಟ್ಟೆ ಯಾರು ಕೊಡ್ಸಿದ್ರೆ ನಾವು ಹಾಕೋತೀವಿ, ಇಲ್ಲ ಅಂದ್ರೆ ನಾವು ಯಾವ ಬಟ್ಟೆ ಇದೆಯೋ ಅದ್ರಲ್ಲ ತೃಪ್ತಿಗೊಳ್ತೀವಿ. ಅದು ಹುಡುಗರ ಲಕ್ಷಣ ಯುಗಾದಿಗೆ. ಅಂದ್ರೆ ಅಕಸ್ಮಾತ್ ಇವಾಗ ಸಿನಿಮಾಲೆಲ್ಲ ಬಿಸಿ ಇಲ್ಲದೆ ಇದ್ರೆ ಮನೆಯವರೆಲ್ಲ ಸೇರಿ ಹೇಗೆ ಯುಗಾದಿ ಸೆಲೆಬ್ರೇಟ್ ಮಾಡ್ತೀರಾ? ಐ ಆಮ್ ಅ ವೆರಿ ಸಿಂಪಲ್ ಪರ್ಸನ್ ಅಮ್ಮ. ಬೇಸಿಕಲಿ ನನಗೆ ಹಬ್ಬದ ದಿನ ಹೊಸ ಬಟ್ಟೆ ತಗೊಳ್ಳೋದು ಅಥವಾ ಬರ್ಡೇ ದಿನ ಹೊಸ ಬಟ್ಟೆ ತಗೊಳ್ಳೋದು, ಆ ದಿನ ಹೊಸ ಬಟ್ಟೆ ತಗೊಳ್ಳೋದು, ನನಗೆ ಅದೆಲ್ಲ ಐ ಪರ್ಸನಲಿ ಡೋಂಟ್ ಪ್ರಿಫರ್ ದೋಸ್ ಥಿಂಗ್ಸ್. ಸೊ ಮನೆಯಲ್ಲಿ ಹೊಸ ಬಟ್ಟೆ ತಗೋಬಹುದು? ಇಲ್ಲ, ಪ್ರತಿದಿನನೂ ಅಲ್ಲ. ನಾನು ವರ್ಷದಲ್ಲೋ 2 ವರ್ಷದಲ್ಲೋ ಒಂದ್ಸತಿ ಶಾಪಿಂಗ್ ಮಾಡ್ತೀನಿ. ತಗೊಂಡಿದ್ದ ಬಟ್ಟೆಯಲ್ಲಿ ಒಂದು ವರ್ಷ ದಿನ ಇರಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದ್ರ ಪ್ರಕಾರನೇ ಇದ್ದೀನಿ ಇದುವರೆಗೂ. ಎವ್ರಿ ನೌ ಅಂಡ್ ದೆನ್ ಎವ್ರಿ ಫೆಸ್ಟಿವಲ್ ಶಾಪಿಂಗ್ ಐ ರಿಯಲಿ ಫೈಂಡ್ ಇಟ್ ಅ ಲಿಟಲ್ ವೇಸ್ಟ್. ಸೊ ಒನ್ಸ್ ಇನ್ ಅ ವೈಲ್ ಶಾಪಿಂಗ್ ಹೋಗ್ತೀವಿ, ಒನ್ಸ್ ಇನ್ ಅ ವೈಲ್ ತಗೋತೀನಿ. ಸೊ ಹಾಗಾಗಿ ಹಳೇದೇ ಅದರ ಬಟ್ಟೆಗಳಿರುತ್ತೆ, ಅದನ್ನೇ ಹಾಕೊಳ್ಳೋ ಸ್ವಭಾವ ನಂದು. ಬಟ್ ನಮ್ಮ ಮನೇಲಿ ಹಾಗಲ್ಲ. ಈಗಲೂ ಯುಗಾದಿ ಹಬ್ಬ ಅಂದ ತಕ್ಷಣ ಎಲ್ಲರ ಜೊತೆಗೆ ಸೇರಿಕೊಂಡು ಹೊಸ ಬಟ್ಟೆ ಹಾಕೊಂಡು ಆಚರಿಸಿ ಬೆಳಗಿನ ಜಾವ ಬೇಗ ಎದ್ದು ಅಪ್ಪಾಜಿ ಮಾವಿನ ತೋರಣ ಕಟ್ತಾರೆ. ದ ಫೈನಲ್ ಮೋಸ್ಟ್ ಥಿಂಗ್ ಆಫ್ಟರ್ ದ ಪೂಜೆ ಏನು ಅಂದ್ರೆ ಈ ಬೇವು ಬೆಲ್ಲ ಕೊಡ್ತಾರೆ. ಅದರಲ್ಲಿ ಬೆಲ್ಲ ಮಾತ್ರ ತಿನ್ನೋದ? ಅದು ಬೆಲ್ಲ ಮಾತ್ರ ಸಿಗಬೇಕಂತ ಅನ್ಕೋತೀವಿ, ಬಟ್ ಕೈನೂ ಮಿಕ್ಸ್ ಆಗೋಗ್ಬಿಡುತ್ತೆ. ಸೊ ಬೇವು ಕೂಡ ತಿಂತೀವಿ. ಸೊ ದಟ್ ಇಸ್ ಅನದರ್ ಪೇನ್ಫುಲ್ ಪಾರ್ಟ್. ಅದನ್ನ ತಿಳ್ಕೊಳ್ಳೋ ಅಷ್ಟರಲ್ಲಿ 32 ವಯಸ್ಸು ನನಗೆ. ಓಕೆ, ಯುಗಾದಿ ಹಬ್ಬ ಅಂದ ತಕ್ಷಣ ಹೇಳಿದ್ರಿ ಬೆಳಗ್ಗೆ ಎದ್ದೊಳೋದು ಲೇಟ್ ಆಗುತ್ತೆ, ಅಪ್ಪ ಕಾಯ್ತಾ ಇರ್ತಾರೆ ಅಂತ. ಅಂದರೆ ನೀವು ಮಗನಾಗಿದ್ದಾಗ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಇವಾಗ ನೀವು ಪ್ರಿನ್ಸಿಗೆ ತಂದೆ. ಸೊ ಹೌ ಇಸ್ ಇಟ್ ಡಿಫ್ರೆಂಟ್? ಆವಾಗಲೂ ಇವಾಗಲೂ ಹೇಗೆ ಡಿಫ್ರೆಂಟ್? ಐ ಥಿಂಕ್ ಪ್ರತಿಯೊಬ್ಬರಿಗೂ ಲೈಫಲ್ಲಿ ಇಷ್ಟು ಸ್ಪೇಸ್ ಅಂತ ಇರುತ್ತೆ. ನನ್ನ ವಯಸ್ಸಲ್ಲಿ ನಮ್ಮ ಅಪ್ಪಾಜಿ ನನ್ನ ಥರ ಇದ್ದಾಗ ಪ್ರಾಬಬ್ಲಿ ಅವರು ನನ್ನ ಥರ ಇಲ್ಲದೆ ಹೋದ್ರು ನನಗಿನ್ ಜಾಸ್ತಿ ಡಿಸಿಪ್ಲಿನ್ ಇರಬಹುದು. ಬಟ್ ನನಗೆ ಇಷ್ಟು ಬೇಗ ವಯಸ್ಸಾಗಿದೆ ಅಂತ ಅನ್ಕೊಳ್ಳೋಕೆ ನನಗೆ ಇಷ್ಟ ಅಲ್ಲ. ವಿ ಹ್ಯಾವ್ ಟು ರಿಯಲಿ ಬಿ ಹಂಬಲ್ ಇನ್ಸೈಡ್. ಯು ಹ್ಯಾವ್ ಟು ಬಿ ವೆರಿ ಸಿಂಪಲ್ ಇವನ್ ವೆನ್ ಯು ವಾಂಟ್ ಟು ಥಿಂಕ್ ಅಬೌಟ್ ಯುವರ್ ಫ್ಯೂಚರ್. ಇವಾಗ ನನ್ನ ಮಗ ಅಂದ ತಕ್ಷಣ ನಮ್ಮ ಅಪ್ಪಾಜಿ ನನಗೆ ಎದ್ದೇಳಿಸ್ತಾರೆ. ಅವ್ರು 5 ಗಂಟೆಗೆ ಎದ್ದೇಳ್ತಾರೆ, ಯೋಗ ಮಾಡ್ತಾರೆ, ನನ್ನನ್ನು ಅನಿಸ್ದೆ ಎದ್ದೇಳಿಸ್ಬಿಡ್ತಾರೆ. ಹಾಗಂತ ಇವತ್ತು ನನ್ನ ಮಗಂಗೆ ನಾನು ಮಾಡಿದ್ರೆ ಅವ್ನು ಒಂದು ಕಾಲು ಓದಿತ್ತು ನನಗೆ ಬೆಳಗ್ಗೆ, ಬಿಕಾಸ್ ಈಸ್ ಲಿಟಲ್ ಬೇಬಿ. ಸೊ ಹಾಗಾಗಿ ಸಮ್ಟೈಮ್ಸ್ ಅವರು ನನ್ನ ಮಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಐ ಮೇಕ್ ಶ್ಯೂರ್ ಐ ಡೋಂಟ್ ಸ್ಲೀಪ್ ಇನ್ ಫ್ರಂಟ್ ಆಫ್ ಹಿಮ್. ಇಟ್ಸ್ ಅ ವೆರಿ ನೆಗೆಟಿವ್ ವೈಬ್. ಅವ್ರು ಮಲ್ಕೊಂಡಿದ್ದಾರೆ, ನಾನು ಮಲ್ಕೋಬೇಕು ಅನ್ನೋ ತರ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ sometimes I avoid sleeping in front of him. So being a father today, that's why this Yugadi is very special to me. Of course Ugram, ನನ್ನ ಮಗಳು, and ಇವತ್ತು I'm a father of 2 kids. I have a son and a daughter, and feels nice, feels great. Okay, and that congratulations on your daughter. ಮಗುಗೆ ಏನಂತ ಹೆಸರಿಟ್ಟಿದ್ದೀರಾ? ಮಗುಗೆ ಸದ್ಯಕ್ಕೆ ಏವಾ ಅಂತ ಕರೀತಾ ಇದೀವಿ. ಅವರಮ್ಮ ಸದ್ಯದಲ್ಲೇ ಅದರ ಒಂದು ಒಳ್ಳೆ ಅಕೇಶನ್ ನೋಡಿಕೊಂಡು ಶಿ ವಾಂಟ್ಸ್ ಟು ನೇಮ್ ಇಟ್ ಇನ್ನೊಂದು ಯಾವುದೋ ಹೆಸರು ಹೇಳ್ತಾರಂತೆ. ಅಲ್ಲಿವರೆಗೂ ನಾವು ಕಾಳಜಿಯಿಂದ ಕಾಯ್ತಾ ಇದ್ದೀವಿ. ಸದ್ಯಕ್ಕೆ ಏವಾ. ಓಕೆ, ಸೂಪರ್. ಹಾಗೆ ಸುಮಾರು ಸಿನಿಮಾಗಳನ್ನು ಮಾಡಿದ್ದೀರಾ. ನಿಮ್ಮ ಸಿನಿಮಾ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ. ಅದೇ ಪರ್ಸ್ನಲ್ ವಿಷಯ ಬಂದಾಗ ತುಂಬ ಕೆಲವರಿಗೆ ಮಾತ್ರ ಗೊತ್ತು ನಿಮ್ಮದು ಲವ್ ಮ್ಯಾರೇಜ್ ಅಂತ. ಸೊ ಹೌ ಡಿಡ್ ಇಟ್ ಆಲ್ ಬಿಗಿನ್? ಎಲ್ಲಿ ಮೀಟ್ ಮಾಡಿದ್ದು ನಿಮ್ಮ ವೈಫ್ನ ಫಸ್ಟ್ ಟೈಮ್? ಮೈನ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ನನ್ನ ಪ್ರಕಾರ. ಹೇಳಿದ್ರೆ ನಾವು ಇಂಟ್ರೆಸ್ಟಿಂಗ್ ಅನ್ಕೋತೀವಿ. ಇಲ್ಲ, ಅದಕ್ಕೊಂದು ಎಕ್ಸ್ಕ್ಲೂಸಿವ್ ಎಪಿಸೋಡೇ ಬೇಕು ನಿಮಗೆ ಹೇಳಕ್ಕೆ. ಐ ರಿಯಲಿ ವ್ಯಾಲ್ಯೂ ಮೈ ಲವ್ ಸ್ಟೋರಿ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಬೇಕು ಅಂದರೆ ಐ ವಾಸ್ ಇನ್ 2nd PU, ಮೈ ವೈಫ್ ವಾಸ್ ಇನ್ 1st PU. ದೂರದಲ್ಲಿ ನೋಡಿದೆ, ಇಷ್ಟಪಟ್ಟೆ, ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸಿದ್ರು, ನೀನು ಯಾಕೆ ಹಂಗೆ ಮಾಡ್ತೀಯಾ,
ಯಾಕೆ ಹಂಗೆ ಮಾಡ್ತೀಯ ಅಂತ ರೇಗಿಸಿದ್ರು. ನಾನು ಹೇಳ್ದೆ ಇಲ್ಲ ಇದು ಫೈನಲ್ಲು, ನಾನು ನಿಜವಾಗ್ಲೂ ಲವ್ ಮಾಡಿ ಮದುವೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿದೆ. ಹಾಗೆ ಆಯ್ತು, ಸೆಕೆಂಡ್ ಪಿಯುಸಿಲಿ ಡಿಸೈಡ್ ಮಾಡ್ಬಿಟ್ರಾ? ಹೌದು, ಸೆಕೆಂಡ್ ಪಿಯುಸಿಲಿ ಡಿಸೈಡ್ ನೋಡಿದ ತಕ್ಷಣ ಲವ್ ಅಟ್ ಫಸ್ಟ್ ಸೈಟ್. Love at first sight, decision for your lifetime, for your marriage. Okay. So that's what I did, and I took a right decision, and I'm very happy for that. Tumba jana they never believed that we would be so serious hage hege anta, but from day one we care a lot for each other and we love each other. Propose ಮಾಡಿದಾಗಲೂ ಸ್ವಲ್ಪ ಇದಾಯಿತು. ಆಮೇಲೆ ತಂದೆ ತಾಯಿ ಅದೇ ಥರ ಎಲ್ಲ ಫಿಲ್ಮ್ ಸ್ಟೋರೀಸ್ ಇರುತ್ತಲ್ಲ, ಯಾವ ಪೇರೆಂಟ್ಸು ತಕ್ಷಣ ಲವ್ನ ಅಕ್ಸೆಪ್ಟ್ ಮಾಡಲ್ಲ. ಸೊ ಹಾಗಾಗಿ ನಮಗೂ ಅಲ್ಲಿ ಇಲ್ಲಿ ಏರುಪೇರುಗಳಿತ್ತು. ಬಟ್ ಆದರೂ ಇವತ್ತು ನಮ್ಮ ಹಿರಿಯರೇ ಮುಂದೆ ನಿಂತು ಒಪ್ಕೊಂಡು ನಮ್ಮಿಬ್ಬರನ್ನು ಮದುವೆ ಮಾಡಿಕೊಟ್ರು. ಚಿತ್ತಾರ ಮೂಡೋ ವೇಳೆಲಿ ಕೆಂದಾವರಿ ರಂಗೆಲ್ಲ ಮಾಯವಾಗಿದೆ. ಓಕೆ, ಸೊ ಇನ್ನು ಸಿನಿಮಾಗಳಲ್ಲಿ ಮಾಡ್ತೀರಾ, ಹೀರೋಯಿನ್ಗಳ ಜೊತೆ ರೊಮ್ಯಾನ್ಸ್ ಡೆಫಿನೆಟ್ಲಿ ಮಾಡಬೇಕಾಗುತ್ತೆ. ಆ್ಯಂಡ್ ಯಾವತ್ತಾದರೂ ಅನ್ಸಿದ್ಯಾ ನಿಮ್ಮ ಹೆಂಡತಿಗೆ ಅದ್ರಲ್ಲಿ ಪ್ರಾಬ್ಲಮ್ ಇದೆ ಅಂತ? ಯಾವತ್ತಾದ್ರೂ ಪ್ರಶ್ನೆ ಮಾಡಿದಾರೆ, ವೈ ವೈ ಯು ಸೋ ಕ್ಲೋಸ್ ಟು ಹರ್, ಆ ಸೀನ್ ನೋಡಿದೆ ಹಂಗಿತ್ತು, ಆ್ಯಂಡ್ ನಿಮ್ಮ ಬಗ್ಗೆ ಒಂದಿಷ್ಟು ರೂಮರ್ಸ್ ಕೇಳಿದಾಗ ಅದ್ರ ಬಗ್ಗೆ ಎಲ್ಲ ಪ್ರಶ್ನೆ ಮಾಡಿದೆ? ಫ್ಯಾಮಿಲಿ ಯಾವಾಗಲೂ ಹೇಗಿರಬೇಕು ಅಂದರೆ, ಯಾವುದು ನಿಜನೋ ಅದಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡಬೇಕು. ಈ ರೂಮರ್ಸು, ಈ ಕೇಳುಗಳು, ಆಮೇಲೆ ಆನ್ ಸ್ಕ್ರೀನ್ ನೋಡೋದು, ಫಾರ್ ಎವ್ರಿಥಿಂಗ್ ವಿ ಆರ್ ಪೇಡ್. ನಾವು ಕಲಾವಿದರು ಅಟ್ ದ ಎಂಡ್ ಆಫ್ ದ ಡೇ. ನಮ್ಮ ಕೆಲಸ ಏನಿರುತ್ತೆ ಅಂದರೆ, ಸ್ಕ್ರೀನ್ ಮೇಲೆ ನಮ್ಮ ನಿರ್ದೇಶಕರು ಅಥವಾ ನಿರ್ಮಾಪಕರು ಅವ್ರು ಏನು ಹೇಳಿರ್ತಾರೋ ಅದ್ರ ಪ್ರಕಾರ ಕೆಲಸ ಮಾಡೋದು ಅಷ್ಟೇ ನಮ್ಮ ಅಭ್ಯಾಸ ಇರುತ್ತೆ ಹೊರತು ನಾವಲ್ಲಿ ಹೋಗ್ಬಿಟ್ಟು ಇದನ್ನು ಮಾಡಬೇಕು, ರೂಮರ್ಸ್ ಬೇಕು, ನಮ್ಗೆ ಫ್ರೆಂಡ್ಶಿಪ್ ಬೆಳೆಸ್ಕೋಬೇಕು. ವಿ ಡೋಂಟ್ ಹ್ಯಾವ್ ಸಚ್ ಆಟಿಟ್ಯೂಡ್ and we really don't look at such kind of publicity. So keeping those things in mind, avaru ಸ್ವಲ್ಪ matured. She is a little matured when it comes to all these things, and ತುಂಬಾ dignified ಆಗಿ ಹ್ಯಾಂಡಲ್ ಮಾಡ್ತಾರೆ. And she doesn't really care if even ಆ ಥರ ಏನೇ ಬಂದ್ರೂ she'll understand. It's like, see, ನಾವು ಬಂದು ಒಂದು ಲೈಮ್ ಲೈಟ್ ಇರೋದು. It's a film field at the end of the day. We are public property. ನಾವು ಹುಟ್ಟಿದ್ದ ಇವ್ರಿಗೋಸ್ಕರ ಹೋಗ್ಬೇಕಾದ್ರೂ ನಾವು ಇವ್ರಿಗೋಸ್ಕರನೇ ಹೋಗ್ಬೇಕು. ಸೊ ಹಾಗಾಗಿ ಇಟ್ಸ್ ಆಲ್ ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ಫಾರ್ ಅವರ್ ಆಡಿಯನ್ಸ್. ಶಿ ಟೇಕ್ಸ್ ಇಟ್ ಇನ್ ಅ ವೆರಿ ಪಾಸಿಟಿವ್ ವೇ. ಶಿ ಡಸಂಟ್ ರಿಯಲಿ ರಿಯಾಕ್ಟ್ ಫಾರ್ ಸಿಲಿ ಥಿಂಗ್ಸ್. ಓಕೆ, ಇನ್ನು ಐ ಥಿಂಕ್ ಐ ಆಮ್ ವೆರಿ ಶೋರ್ ಉಗ್ರಂ ನಿಮಗೆ ಸೆಕೆಂಡ್ ಇನ್ನಿಂಗ್ಸ್ ಅಂತ. ಸೊ ಇದಾದಮೇಲೆ ಐ ಆಮ್ ಶೋರ್ ಎಲ್ಲ ಕಡೆ ಹೇಳ್ಕೊಂಡಿದ್ದೀರಾ, ಸಾಕಷ್ಟು ಸ್ಕ್ರಿಪ್ಟ್ಗಳನ್ನು ಓದ್ತಾ ಇದ್ದೀನಿ, ಬಟ್ ಯಾವುದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸಿಲ್ಲ ಅಂತ. ಸೊ ಬೇರೆ ಭಾಷೆಗೆ ಹೋಗಿ ಆ್ಯಕ್ಟ್ ಮಾಡಬೇಕು ಅನ್ನೋದಿದೆಯಾ ಮುರಳಿ ಅವ್ರಿಗೆ? ಒಳ್ಳೆ ಪಾತ್ರ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ಹೋಗ್ತೀನಿ. ಓಕೆ, ಬರೀ ಒಂದು ಪಾತ್ರಕ್ಕೋಸ್ಕರ ಮಾತ್ರ ಹೋಗಿ ಬರ್ತೀನಿ ಹೊರತು ನಮ್ಮ ನಾಡನ್ನ ನಾನು ಯಾವತ್ತು ಮರೆಯಲ್ಲ. ಯಾಕೆ ಅಂದರೆ ಕಲಾವಿದರಿಗೆ ಭಾಷೆ ಅನ್ನೋದು ಯಾವತ್ತಿದ್ರೂ ಒಂದು ಅಡಚಣೆ ಆಗಬಾರ್ದು, ಬ್ಯಾರಿಯರ್ ಆಗಬಾರ್ದು. ಇಟ್ ಶುಡ್ ನಾಟ್ ಬಿ ಅ ಬ್ಯಾರಿಯರ್. ಯಾಕೆ ಅಂದರೆ ಒಂದೊಂದು ಲ್ಯಾಂಗ್ವೇಜಲ್ಲಿ ಒಂದೊಂದು ಆಪರ್ಚುನಿಟೀಸ್ ಬರುತ್ತೆ. ಇಟ್ಸ್ ನಾಟ್ ದ ಆವಾಗಿನ ಥರ ಇಲ್ಲ. ಇವಾಗ ಎಲ್ಲ ಮೆಚ್ಯೂರ್ಡ್ ಆಗಿದ್ದಾರೆ. ಆ ಥರ ತಗೊಂಡು ಹೋದ್ರೆ ಇವತ್ತು ನಮ್ಮ ಉಗ್ರಂ ಸಿನಿಮಾನ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ, ಎಲ್ಲ ವರ್ಗದ ಜನನೂ ನೋಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ರೀಮೇಕ್ ಮಾಡೋಕ್ಕೂ ಕೂಡ ಅಫ್ಕೋರ್ಸ್ ರೀಮೇಕ್ ಮಾಡ್ತಾ ಇದ್ದಾರೆ, ಡಬ್ಬಿಂಗ್ ಮಾಡ್ಬೇಕಂತ ಇದು ಮಾಡ್ತಾ ಇದ್ವಿ. ಆ್ಯಂಡ್ ವಿ ಆರ್ ಪ್ಲಾನಿಂಗ್ ಇಟ್ ಇನ್ ಅ ವೆರಿ ಆರ್ಗನೈಸ್ಡ್ ವೇ. ಐ ಡೋಂಟ್ ನೋ, ಆ ಥರ ನನಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಎಲ್ಲ ಏನಿಲ್ಲ. ಆ ಥರ ಬಂದರೆ ಡೆಫಿನೆಟ್ ಆಗಿ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ನನಗೆ ಒಪ್ಕೊಳ್ಳೋದೇ ತುಂಬ ಕಷ್ಟ. ಸೊ ಹಾಗಾಗಿ ಐ ರಿಯಲಿ ಅದ್ರ ಬಗ್ಗೆ ನಾನು ಅಷ್ಟು ಕಾಳಜಿ ವಹಿಸ್ತಾ ಇಲ್ಲ. ಇಲ್ಲಿ ನಮ್ಮ ಮನೇಲಿ ನಮ್ಮ ತಟ್ಟೆಯಲ್ಲಿ ಊಟ ಇದೆ, ತಿಂತಾ ಇದ್ವಿ, ನಮ್ಮವ್ರು ನಮ್ಮನ್ನ ನೋಡ್ಕೊತಾ ಇದ್ದಾರೆ, ಇಲ್ಲಿ ತೃಪ್ತಿಯಾಗಿದ್ದೀನಿ, ಸಾಕು ನನಗೆ. ರೈಟ್ ನೌ ಯುವರ್ ಪ್ಲೇಟ್ ಇಸ್ ಫುಲ್. ಪ್ಲೇಟ್ ಇಸ್ ಫುಲ್ ಅನ್ನೋದಕ್ಕಿಂತ ತೃಪ್ತಿ ಅನ್ನೋದಿರುತ್ತಮ್ಮ. ಈ ಹೊಟ್ಟೆ ತುಂಬ ತಿಂದು ಹೊಟ್ಟೆನ ತುಂಬಿಸ್ಕೊಳ್ಳೋದಕ್ಕಿಂತ 2 ತುತ್ತು ತಿಂದ್ರೇ ಮಜಾ ಜಾಸ್ತಿ. ಅಲ್ಲಿದ್ದೀವಮ್ಮ, ಸಾಕು, ಚೆನ್ನಾಗಿದೆ. ಇನ್ನು ಆ ಕಾಲಕ್ಕೆ ಅನಂತ್ನಾಗ್ ಶಂಕರ್ನಾಗ್ ಅಂತ ಹೇಳ್ತಾರೆ, ಇನ್ನು ಈ ಕಾಲಕ್ಕೆ ಶ್ರೀ ಮುರಳಿಯನ್ ವಿಜಯ ರಾಘವೇಂದ್ರ. ಸೊ ಸ್ಕ್ರಿಪ್ಟ್ ಡಿಸ್ಕಷನ್ ಅದೆಲ್ಲ ನಡೀತಾ ಇದೆ ಅಂತ ಹೇಳ್ತಾರೆ. ಯಾವತ್ತಾದರೂ ವಿಜಯ ರಾಘವೇಂದ್ರ ಅವ್ರನ್ನ ಕೇಳ್ತೀರಾ ಸ್ಕ್ರಿಪ್ಟ್ ಡಿಸೈಡ್ ಮಾಡೋಕ್ಕೂ ಮುಂಚೆ ಈ ಸಿನಿಮಾ ಮಾಡ್ಲಾಣ ಅಥವಾ ಹೇಗೆ? ಐ ಮೀನ್ ಹೌ ಇಸ್ ರ್ಯಾಪ್? ಅವಶ್ಯಕತೆ ಇದ್ದಾಗ ಕೇಳ್ತೀವಿ. ಯಾಕಂದರೆ ನನಗೆ ರೈಟ್ ನಾವು ಅಣ್ಣನ ಇವಾಗ ಅವರು ಕಿಸ್ಮತ್ ಫಿಲ್ಮಲ್ಲಿ ಬ್ಯುಸಿ ಆಗಿದ್ದಾರೆ. ಆ್ಯಂಡ್ ಈವನ್ ಹೀ ಈಸ್ ಟೋಟ್ಲಿ ಬ್ಯುಸಿ ವಿತ್ ಸ್ಕ್ರಿಪ್ಟ್ಸ್ ಆ್ಯಂಡ್ ಪ್ರಾಜೆಕ್ಟ್ಸ್. ತೀರಾ ಇಂಪಾರ್ಟೆಂಟು, ಆಮೇಲೆ ತೀರಾ ಏನಾದ್ರು ಫೈನಲ್ ಡಿಸ್ಕಷನ್ಗೆ ಬೇಕೇ ಬೇಕು, ಒಂದು ಗ್ರೂಪ್ ಕಾಲ್ ಬೇಕೇ ಬೇಕು ಅಂದಾಗ ಐ ಡೆಫಿನೆಟ್ಲಿ ಫೀಲ್ ವೆರಿ ಫ್ರೀ ಟು ಗೋ ಟು ಮೈ ಬ್ರದರ್. ಬಿಕಾಸ್ ನಮ್ಮ ಅಣ್ಣ ಬಂದ್ಬಿಟ್ಟು ನನಗೆ ನನ್ನ ಕ್ಯಾರೆಕ್ಟರೈಸು ಸೆಲೆಕ್ಟ್ ಮಾಡಿ ಕತೆ ಒಪ್ಪಿಸಿದ್ದೆ ನಮ್ಮ ಅಣ್ಣ ನನಗೆ ಕಂಠಿ ಸಿನಿಮಾಗೆ. ಅದು ನನಗಿನ್ನು ಜ್ಞಾಪಕ.
ಸೊ ಹಾಗಾಗಿ ಹಿ ಹ್ಯಾಸ್ ಅ ಬೆಟರ್ ಸ್ಕ್ರಿಪ್ಟ್ ಸೆನ್ಸ್ ದಾನ್ ಮೀ. ಓಕೆ. ಸೊ ಇನ್ ದಟ್ ವೇ ನನಗೆ ರಿಕ್ವೈರ್ಮೆಂಟ್ ನನಗೆ ಬೇಕು, ಇಂಥ ಕಡೆ ನಮ್ಮ ಅಣ್ಣ ನನಗೆ ಬೇಕು ಅಂದಾಗ ನಾನು ಡೆಫಿನೆಟ್ ಆಗಿ ಅವನ್ನ ಕರೆಸ್ಕೊತೀನಿ. ಡೆಫಿನೆಟ್ಲಿ ಅದು ಸ್ಟೇಟ್ ಅವಾರ್ಡ್ ಸಿನಿಮಾ ಬೇರೆ ಆಗಿತ್ತು, ಸ್ಟೇಟ್ ಅವಾರ್ಡ್ ವಿನ್ನಿಂಗ್ ಸಿನಿಮಾ. ಸೊ ಇದಾದ ನಂತರ ಇವಾಗ ಸದ್ಯಕ್ಕೆ ಉಗ್ರಮಲ್ಲೇ ಬಿಸಿ ಇದ್ದೀರಾ. ಐ ಕ್ಯಾನ್ ಸಿ ಎಲ್ಲ ಕಡೆ ಉಗ್ರಂ ವೀರಂ ಅದೊಂದು ಸ್ಲೋಗನ್ ಆಗಿಬಿಟ್ಟಿದೆ. ಸೊ ಹೇಗೆ, ಹೌ ಯು ಡೀಲಿಂಗ್ ವಿತ್ ಸ್ಟಾರ್ಡಮ್? ಸಡನ್ ಆಗಿ ಮುರಳಿ ಅವ್ರು ಇವಾಗ ಸ್ಟಾರ್ ಆಗಿಬಿಟ್ಟಿದ್ದಾರೆ. ಐ ಥಿಂಕ್ ಇಟ್ಸ್ ಲೈಕ್ ಆಫ್ಟರ್ ಅ ಲಾಂಗ್ ಹೈಯಟಸ್ ಯು ಬಿಕಮ್ ಅ ಸ್ಟಾರ್ ಆಲ್ ಆಫ್ ಎ ಸಡನ್. ಇಲ್ಲಮ್ಮ, ಬೇಸಿಕಲಿ ನನ್ನ ಜೀವನದಲ್ಲಿ ನಾನು ತುಂಬ ಒಳ್ಳೆಯದು ನೋಡಿದ್ದೀನಿ, ತುಂಬ ಕೆಟ್ಟದನ್ನು ನೋಡಿದ್ದೀನಿ, ತುಂಬ ನೋವು ನೋಡಿದ್ದೀನಿ, ತುಂಬ ಸಂಕಟನೂ ನೋಡ್ಬಿಟ್ಟಿದ್ದೀನಿ. ಇವತ್ತು ಎಲ್ಲೋ ಉಸಿರಾಡ್ತಾ ಇದ್ದೀವಿ. ಇವಾಗ ನೀವು ಹೇಳಿದ್ರಿ ಸ್ಟಾರ್ ಆಗಿಬಿಟ್ಟಿದ್ದಾರೆ ಅಂತ. ಬೇಡ ತಾಯಿ, ನಮಗೆ ಐ ಡೋಂಟ್ ವಾಂಟ್ ಟು ಬಿ ನೇಮ್ಡ್ ಆಲ್ ದೋಸ್ ಥಿಂಗ್ಸ್, ಬಿಕಾಸ್ ಏನು ಇಲ್ದಿದ್ದಾಗ ನಮ್ಮನ್ನು ಯಾರೇನು ಅನ್ನಲಿಲ್ಲ. ಇವಾಗೆಲ್ಲ ಬಂದ ಮೇಲೆ ಯಾರೋ ಅನ್ನಿಸ್ಕೋಬೇಕು, ನಾವು ಹೀಗಿರಬೇಕು ಅಂದ್ಕೊಂಡವ್ರಲ್ಲ. ನಾವು ಅಂದ್ಕೊಳ್ಳೋದು ಇಲ್ಲ. ನಮಗೆ ಬೇಕಾಗಿರೋದು ನೆಮ್ಮದಿಯಿಂದ ಜೀವನ ಸಾಗಿಸ್ಬೇಕು. ಆ ನೆಮ್ಮದಿಯಿಂದ ಜೀವನ ಸಾಗಿಸೋಕ್ಕೆ ನಮಗೆ ಏನೇನು ಬೇಕೋ ಲೈಫಲ್ಲಿ, ನಿದ್ದೆ, ಊಟ, ತಿಂಡಿ, ಹಾಕೊಳಕ್ಕೆ ಬಟ್ಟೆ, ಮಲ್ಕೊಳಕ್ಕೆ ಜಾಗ, ಇದಿಷ್ಟಿದ್ರೆ ಸಾಕಲ್ಲ. ಐ ಆಮ್ ಫೈನ್. ಕೈ ತುಂಬ ಕೆಲಸ ಇರಬೇಕು, ಕಷ್ಟ ಬಿದ್ದು ಕೆಲಸ ಮಾಡಬೇಕು. ಸೊ ಐ ವುಡ್ ಡೆಫಿನೆಟ್ಲಿ ಟೇಕ್ ಇಟ್ ಆಸ್ ಅ ಪಾಸಿಟಿವ್ ವೇ. ನಾನೆಲ್ಲ ಆಗಿದ್ದು, ನನ್ನನ್ನು ಮಾಡಿದ್ದು, ನನ್ನನ್ನು ನೋಡ್ತಾ ಇದ್ದಾರೆ. ಆ ಮಟ್ಟಕ್ಕೆ ಇವತ್ತು ಉಗ್ರಂ ಚಿತ್ರದಲ್ಲಿ ನಮ್ಮ ಚಿತ್ರನ ಇಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲ ಕ್ರೆಡಿಟು ನಾನು ಅಭಿಮಾನಿಗಳಿಗೆ, ಅವ್ರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಬೆಣ್ಣೆ ಮಸಾಲೆ ದೋಸೆ ತರ ಬರ್ತಾ ಇದೆ ನಮಗೀಗ. ನಮಗಿಂತ ಮುಂಚೆ ಅವರೇ ಇದನ್ನ ಒಂದು ಡಿಫ್ರೆಂಟ್ ಮೂವಿ, ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ ಅನ್ನೋದು ಖುಷಿ ಆಗ್ತದೆ. ಚದುರಂಗ ಒಂದು ಸ್ವಲ್ಪ ವೀಕ್, ಅವರೆಲ್ಲ ನಿಮಗೋಸ್ಕರ ಮಾಡಿದಂತ ಸಿನಿಮಾ ನನಗೆ ಏನೋ ತುಂಬಾ ಇಷ್ಟ ಆಗಿದೆ. ಅದೇ ಈ ಜನ ಒಂದು ಟೀಮ್ ವರ್ಕ್ ಅನ್ನೋದು ಎಷ್ಟು ಚೆನ್ನಾಗಿ ಮೂಡ್, ಎಷ್ಟು ಚೆನ್ನಾಗಿ ಫಾರ್ಮ್ ಆಯಿತು, ಎಷ್ಟು ಚೆನ್ನಾಗಿ ರಿಲೀಸ್ ಆಯಿತು, ಎಷ್ಟು ಚೆನ್ನಾಗಿ ಎಲ್ಲರೂ ಅದನ್ನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಅನ್ನೋದನ್ನ ಉಗ್ರಂ ಚಿತ್ರದ ಮೂಲಕ ಇಡೀ ಚಿತ್ರರಂಗನೇ ಇವತ್ತು ನೋಡ್ತಾ ಇದೆ. ಎಲ್ಲರೂ ಕೊಂಡಾಡ್ತಾ ಇದ್ದಾರೆ ಈ ಸಿನಿಮಾನ. ಇಲ್ಲಿ ದಂಡ ಹೊಡೆದ್ರೆ ಮರಳಿ ಮನೆನೂ ಕಟ್ಟಕ್ಕಾಗಲ್ಲ, ದಂಡಿಸಿದ್ರೆ ಸಾಮ್ರಾಜ್ಯನೇ ಆಳ್ಬೋದು. ತುಂಬಾ ಬೆಳಕಿದ್ದಾರೆ. ಇನ್ನು ಆ ಕಾಲಕ್ಕೆ ಅನಂತ್ನಾಗ್ ಶಂಕರ್ನಾಗ್, ಈ ಕಾಲಕ್ಕೆ ಈಗಲೂ ಹೇಳ್ತಾರೆ ವಿಜಯ ರಾಘವೇಂದ್ರ ಹಾಗೆ ಮುರಳಿ ಅಂತ. ಮಿಂಚಿನ ಓಟ ಅಂತ ಒಟ್ಟಿಗೆ ಸಿನಿಮಾ ಕೂಡ ಮಾಡಿದ್ರಿ. ಮತ್ತೆ ಇಬ್ಬರನ್ನ ಯಾವಾಗ ಸ್ಕ್ರೀನ್ ಮೇಲೆ ನೋಡಬಹುದು? ಒಳ್ಳೆ ಕತೆ ಸಿಕ್ಕಿದಾಗ ಆದಷ್ಟು ಬೇಗ ನಾನು ನಮ್ಮ ಅಣ್ಣ ಇಬ್ಬರು ಒಟ್ಟಿಗೆ ಆ್ಯಕ್ಟ್ ಮಾಡಲಿಕ್ಕೆ ಇಬ್ರು ಕಾಯ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಬಟ್ ಒಳ್ಳೆ ಸ್ಕ್ರಿಪ್ಟ್ ಬರಬೇಕು. ಅದಕ್ಕೆ ಅಂತಲೇ ಒಂದು ಗ್ರಾಫ್ ಲೈನ್ ಅಂತ ಇರುತ್ತೆ ಇಂಡಸ್ಟ್ರಿಯಲ್ಲಿ. ಸೊ ಅದ್ರ ಪ್ರಕಾರ ಯಾವಾಗ ಸಿಗುತ್ತೋ ಅದ್ರ ಪ್ರಕಾರ ಒಳ್ಳೆ ಸ್ಕ್ರಿಪ್ಟ್ ಬರ್ತಿದ್ದಂಗೆ ಮಾಡ್ತೀವಿ. ಇಲ್ಲ, ಇನ್ನೂ ಒಂದು ಹೋಮ್ ಬ್ಯಾನರ್ ನಿಮ್ಮದೇ ಆಗಿರೋದ್ರಿಂದ ಐ ಥಿಂಕ್ ನಿರ್ದೇಶಕರನ್ನ ಆಯ್ಕೆ ಮಾಡ್ಕೊಳ್ಳೋದು ನಿಮ್ಮದೇ ಚಾಯ್ಸ್ ಆಗಿರುತ್ತೆ. ಐ ಆಮ್ ವೆರಿ ಶೋರ್ ಇಫ್ ಯು ವಾಂಟ್ ಟು ಯು ಬೋತ್ ಕ್ಯಾನ್ ಆ್ಯಕ್ಟ್ ವೆರಿ ಸೂನ್ ಅಲ್ವಾ? ಬೇಸಿಕಲಿ ವೆರಿ ಸೂನ್ ಅನ್ನೋದಕ್ಕಿಂತ ಎಲ್ಲದಕ್ಕೂ ಒಂದು ಟೈಮ್ ಅನ್ನೋದು ಬರುತ್ತೆ. ನಾನು ನಮ್ಮ ಅಣ್ಣ ಅವತ್ತು ಮಿಂಚಿನ ಓಟ ಅಷ್ಟು ಬೇಗ ನಾವು ಮಾಡ್ತೀವಿ ಅಂತಲೇ ಅಂದ್ಕೊಂಡವ್ರಲ್ಲ ಆ್ಯಕ್ಚುಲಿ, ಹಾನೆಸ್ಟ್ಲಿ ಸ್ಪೀಕಿಂಗ್. ಬಟ್ ಏನೋ ಒಂದು ಕತೆ ಬಂತು, ಎಲ್ಲ ಡಿಸೈಡ್ ಆಯಿದ್ರು. ಸಾರಾ ಗೋವಿಂದಮ್ಮ ಅವರು ಪ್ರೊಡ್ಯೂಸ್ ಮಾಡಬೇಕು ಅಂದರು, ಎಮ್ ಆರ್ ರಮೇಶ್ ಅವರು ಡೈರೆಕ್ಷನ್ ಬಂದರು. ತಕ್ಷಣ ಆಯಿತು, ಮಾಡಿದ್ವಿ. ಬಟ್ ಅಂದ್ಕೊಂಡಿದ್ರ ಮಟ್ಟಿಗೆ ನನಗೂ ನಮ್ಮ ಅಣ್ಣಂಗೂ ಎಲ್ಲೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಆ ಪಿಕ್ಚರ್ ಮೂಲಕ. ಬಟ್ ಮುಂದಕ್ಕೆ ನಾನು ನಮ್ಮಣ್ಣ ಒಟ್ಟಿಗೆ ಕಾಂಬಿನೇಷನ್ ಮಾಡಿದ್ರೆ
ತುಂಬ ಒಂದು ಒಳ್ಳೆ ಸೆನ್ಸಿಬಲ್ ಸ್ಕ್ರಿಪ್ಟು, ತುಂಬ ಚೆನ್ನಾಗಿರೋ ಒಂದು ಮೂವಿಲಿ ಮಾತ್ರ ಬರಬೇಕು ಅನ್ನೋ ಒಂದು ಕಾರಣದಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. ಯಾವ ಕಥೆನೂ ಮೆಚ್ಚುಗೆ ಆಗ್ತಿಲ್ಲ, ಬಿಕಾಸ್ ರೈಟ್ ನಾವು ಅದು ಕಾನ್ಸೆಪ್ಟ್ ಇಲ್ಲ. ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದ ಮೇಲೆ ನಂತರ ವಿಲ್ ಟೇಕ್ ಇಟ್. ಇನ್ನು ವಿಜಯ ರಾಘವೇಂದ್ರ ಅವರು ಚೈಲ್ಡ್ ಆರ್ಟಿಸ್ಟ್ ಆಗಿ ಸುಮಾರು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ, ನ್ಯಾಷನಲ್ ಅವಾರ್ಡ್ ಕೂಡ ಪಡ್ಕೊಂಡಿದ್ದಾರೆ. ನೀವು ಚೈಲ್ಡ್ ಆರ್ಟಿಸ್ಟ್ ಆಗಿ ಕಾಣಿಸ್ಕೊಳ್ಳಿಲ್ಲ, ಬಟ್ ಐ ಸಾ ಯುವರ್ ಸನ್ ಪ್ರಿನ್ಸ್, 4 ವರ್ಷ ಅಂತ ಹೇಳಿದ್ರೆ ತುಂಬ ಮುದ್ದಾಗಿದ್ದಾನೆ, ಓಡಾಡ್ಕೊಂಡಿದ್ದಾನೆ. ಎಲ್ಲಾದರೂ ಐಡಿಯಾ ಇದೆಯಾ ಅವನ್ನ ಸಿನಿಮಾಗೆ ಚೈಲ್ಡ್ ಆರ್ಟಿಸ್ಟ್ ಆಗಿ ತರಬೇಕು ಅಂತ? ನನಗೆ ನನ್ನ ಮಗ ಒಬ್ಬ ಇದ್ದಾನೆ, ನಮ್ಮ ಅಣ್ಣಂಗೊಬ್ಬ ಮಗ ಇದ್ದಾನೆ. ಇಬ್ಬರು ಮಕ್ಕಳು ಯಾವ ಅವಾರ್ಡ್ ತಗೋತಾರೋ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ನಾವು ಯಾವ ಕಾರಣಕ್ಕೂ ಅವ್ರಿಗೆ ಸಿನಿಮಾ ಅದ್ರ ಗಂಧನೂ ನಾವು ಅವ್ರ ಹತ್ರ ಸುಳಿಯೋ ಹಾಗೆ ಮಾಡಲ್ಲ. ಯಾಕೆಂದರೆ ಇದು ಓದೋ ವಯಸ್ಸು, ಓದಬೇಕು, ಫಸ್ಟು ವಿದ್ಯಾವಂತರಾಗಬೇಕು, ನಿಂತ್ಕೋಬೇಕು ತನ್ನ ಕಾಲ ಮೇಲೆ ತಾವೇ. ಅವರೆಲ್ಲ ನಿಂತ್ಕೊಂಡು ನಂತರ ಅವ್ರು ಏನು ಬೇಕೋ ಅದ್ರ ಪ್ರಕಾರ ಮಾಡಬೇಕೇ ಹೊರತು ನಾವು ಬಂದ್ಬಿಟ್ಟು ನೀನು ಹೀರೋ ಆಗಿಬಿಡ್ತೀಯಾ ಅಥವಾ ಪ್ರಿನ್ಸ್ ಅಗಸ್ತ್ಯ ಅಂತ ಹೆಸರಿಟ್ಟು ಮಾತ್ರಕ್ಕೆ ನೀನು ಪ್ರಿನ್ಸ್ ಆಗಿಬಿಡ್ತೀಯಾ, ಅದೆಲ್ಲ ಇಟ್ಸ್ ಅ ರಾಂಗ್ ಒಪಿನಿಯನ್. ನಾವು ನಮ್ಮ ಪ್ರೀತಿಯಿಂದ ಇಡ್ತೀವಿ, ನಾವು ನಮ್ಮ ಒಂದು ಇಷ್ಟವಾಗಿ ನಾವು ಒಂದು ಹೆಸರನ್ನ ಇಡ್ತೀವಿ. ಸೊ ಹಾಗಾಗಿ ಅದು ಬೇರೆ ಥರದಲ್ಲಿ ಯಾರು ಅರ್ಥ ಮಾಡ್ಕೊಳ್ಳೋದು ಬೇಡ. ನಮ್ಮ ಮಗುನ ಬಹಳ ಒಬ್ಬ ಸಿಂಪಲ್ ಆಗಿರೋ ಅಂಥ ವ್ಯಕ್ತಿಯಾಗಿ ನನ್ನ ಮಗನ ಬೆಳೆಸೋದು ನಾನು. ಸೊ ಹಾಗಾಗಿ ಅದು ಅವನ ಡೆಸಿಷನ್ನು. ನಾಳೆ ದಿನ ಅವ್ನು ಏನಾಗಬೇಕು ಅನ್ಕೋತಾನೋ ಅದು ಅವನಿಗೆ ಬಿಟ್ಟಿದ್ದು. ಬಟ್ ಅದ್ರ ತಕ್ಕಂತ ಅವ್ರಿಗೆ ಏನೇನು ಬೇಕೋ ತರಬೇತಿ ಅದನ್ನೆಲ್ಲ ನಾವು ಮಾಡಿಕೊಡ್ತೀವಿ. ಬಿಕಾಸ್ ನಮ್ಮ ಅಣ್ಣ ಆಸ್ ಅ ಚೈಲ್ಡ್ ಆರ್ಟಿಸ್ಟ್ ಒಂದು ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅವಾರ್ಡ್ ಬಂತು ಆಸ್ ಅ ನ್ಯಾಷನಲ್ ಅವಾರ್ಡ್. ಹೀಸ್ ಅ ನ್ಯಾಷನಲ್ ಅವಾರ್ಡ್ ವಿನ್ನರ್, ಹೀಸ್ ಅ ಸ್ಟೇಟ್ ಅವಾರ್ಡ್ ವಿನ್ನರ್. ಬೇಸಿಕಲಿ ಆ ಸಿನಿಮಾಲೆಲ್ಲ ನಾವು ಬರೀ ಅಟೆಂಡೆನ್ಸ್ ಹಾಕಿದ್ವಿ ಅಷ್ಟೇ. ಬಿಕಾಸ್ ನಮಗೆ ಅಷ್ಟು ಚಾನ್ಸ್ ಇರಲಿಲ್ಲ ಆವಾಗ. ಅವನ ಜೊತೆ ಇರೋದೇ ಒಂದು ಖುಷಿ ನನಗೆ ಆವಾಗ. ಇನ್ಫ್ಯಾಕ್ಟ್ ಸ್ಕೂಲಿಗೆ ರಜಾ ಹಾಕ್ಬಿಡ್ತಾ ಇದೆ. ರಜಾ ಹಾಕೋದಕ್ಕೆ ಒಂದು ಕಾರಣ ನನಗದು ಶೂಟಿಂಗ್ ಹೋಗೋಕ್ಕೆ. ದೇ ಆರ್ ಒನ್ ಆಫ್ ಮೈ ಗೋಲ್ಡನ್ ಮೆಮೊರೀಸ್. ಈಗಲೂ ನಾನು ನಾಗತಿಹಳ್ಳಿ ಅಂಕಲ್ನ ಹಾಗೂ ನಾಗಾಭರಣ ಅಂಕಲ್ನ ಜ್ಞಾಪಿಸ್ಕೋತೀನಿ. ಆ ಶೂಟಿಂಗ್ ಟೈಮಲ್ಲಿ ಏನೇನಾಯಿತು ನಡೀತು. ಸೊ ಇಟ್ಸ್ ಆಲ್ ಮೆಮೊರೀಸ್. ಉಗ್ರಂ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಸೀನನ್ನು ನೋಡ್ಬಿಟ್ರಂತೂ ಐ ಥಿಂಕ್ ನೋಬಡಿ ವಾಂಟ್ಸ್ ಟು ಗೆಟ್ ಔಟ್ ಆಫ್ ದ ಥಿಯೇಟರ್. ಅಷ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ರಣರಂಗದಲ್ಲಿ ಭಯ ಇದ್ದವನಿಗೆ 4 ದಂಡು ಸಾಕಾಗಲ್ಲ, ಧೈರ್ಯ ಇದ್ದವನಿಗೆ 1 ಸಾಣೆ ಕಲ್ಲು ಬೇಕಾಗಲ್ಲ. ಮೊದಲು ಬರೋದೆ ದೊಡ್ಡ ತಿಮಿಂಗಿಲಗಳು. ಅವ್ರಿಗೆ ಎದುರ್ಕೊಂಡು ಅವ್ರ ಕೆಳಗಿರೋ ದೊಡ್ಡ ಮೀನುಗಳು. ಅವ್ರಿಗಿಂತ ಕೆಳಗಿರೋದು ನಾವು, ಚಿಕ್ಕ ಮೀನುಗಳು. ನಾವು ತಲೆ ಬಗ್ಗಿಸ್ಲಿಲ್ಲ ಅಂದ್ರೆ ನಮ್ಮ ತಲೆ ಉಳುತ್ತೆ. ಅಹಂನ ಕಟ್ಟಿಟ್ಟು ಬರೀ ಲಾಭಕ್ಕೆ ಕೆಲಸ ಮಾಡಬೇಕು. ಈ ಅಗಸ್ತಿನ ಸೇರ್ಸ್ಕೊಂಡಿದ್ಯಲ್ಲ, ದೋಸ್ತಿಗ ಇಲ್ಲ ಕೆಲ್ಸಕ್ಕೋ ಬರ್ತಾನ? ಬರೀ ಮೀಸೆ ಇರೋ 10 ಜನ ಹುಡುಗರನ್ನ ಸೇರ್ಸ್ಕೊಳ್ಳೋ ಬದಲು ಮೀಟ್ರ್ ಇರೋನ್ ಒಬ್ಬ ಇದ್ರೆ ಸಾಕು. ಇಲ್ಲಿ ದಂಡ ಹೊಡೆದ್ರೆ ಮರಳಿ ಮನೆನೂ ಕಟ್ಟಕ್ಕಾಗಲ್ಲ, ದಂಡಿಸಿದ್ರೆ ಸಾಮ್ರಾಜ್ಯನೇ ಆಳ್ಬೋದು. ನಾಳೆಯಿಂದ ಒಂದು ರಿಜಿಸ್ಟರ್ ಇಡ್ತೀವಿ. ಯು ಲುಕ್ ಆಸಮ್. ಸೊ ಅದಾದಮೇಲೆ ಐ ಆಮ್ ಶೋರ್ ಫೀಮೇಲ್ ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ. ಎಲ್ಲ ಕಡೆ ಉಗ್ರಂ ವೀರಂ ನಡೀತಾನೆ ಇದೆ. ಯಾವತ್ತಾದರೂ ಮನೆ ಹತ್ರ ಫ್ಯಾನ್ಸ್ಗಳು ಬಂದು ಪ್ರಪೋಸ್ ಮಾಡೋದು, ಫ್ಲವರ್ಸ್ ಕೊಡೋದು, ಕಾರ್ಡ್ಸ್ ಕೊಡೋದು ಇದೆಲ್ಲ ನಡ್ತಿದ್ಯಾ? ಐ ಆಮ್ ಶೋರ್ ಇಟ್ ವಿಲ್ ಹ್ಯಾಪನ್ ಆನ್ ಅ ಡೇ ಬೇಸಿಸ್. ಎಲ್ಲದಕ್ಕಿಂತ ಹೆಚ್ಚಿನ ಅನುಭವ ನನಗೆ ಮನೆ ಹತ್ರ ಆಯಿತು ಫ್ಯಾನ್ಸ್ ಜೊತೆಗೆ. ಅದು ನಡೀತು, ಮುಗೀತು, ಆಯಿತು. ಬಟ್ ಆದರೂ ದೋಸ್ ಥಿಂಗ್ಸ್ ಆರ್ ಲೈಕ್ it's very it's too cute. It's beautiful in life. You're one of those ತುಂಬ ಸ್ಪೆಷಲ್ ಪರ್ಸನ್ ನೀವು ಲೈಫಲ್ಲಿ. ಯಾರೋ ನಿಮ್ಮ ಮನೆ ಮುಂದೆ ಬಂದ್ಬಿಟ್ಟು ನಾನು ನಿನ್ನ ಮದುವೆ ಮಾಡ್ಕೊತೀನಿ, ನಿನ್ನ ಲವ್ ಮಾಡ್ತೀನಿ, ನಾನು ಪ್ರಪೋಸ್ ಮಾಡ್ತೀನಿ ಅಂದಾಗ you're one of those special person in life. ಇದು ಎಲ್ರಿಗೂ ಸಿಗಲ್ಲ ಈ ಒಂದು ಆಪರ್ಚುನಿಟಿ. ನನಗೆ ಸಿಕ್ತು. ಯಾರೋ ಒಬ್ರು ಹೇಳಿದ್ರು, ಸರ್ ಆವಾಗ ದೇವಾನಂದ್ ಅವ್ರಿಗೆ ಆಗ್ತಾ ಇತ್ತು, ರಾಜೇಶ್ ಖನ್ನಾ ಅವ್ರಿಗೆ ಆಗ್ತಾ ಇತ್ತು. ನಾನು ಹೇಳ್ದೆ, ಸರ್ ಇದು ಆಡಂಬರ ಪಡೋವಂಥ ವಿಷಯ ಅಲ್ಲ, ಎಲ್ಲೋ ಸ್ವಲ್ಪ ಬೇರೆ ಥರ ಆಯಿತು ಅಷ್ಟೇ ಪಾಪ ಹೆಣ್ಮಗುಗೆ. ಬಟ್
ಇದಿಷ್ಟೇ ಅಲ್ಲಮ್ಮ ಸ್ಮಿತಾ. ವಿ ಹ್ಯಾವ್ ನನಗೆ ಡೈಲಿ, ನಾಟ್ ಡೈಲಿ, ಅಟ್ಲೀಸ್ಟ್ ಒನ್ಸ್ ಇನ್ ಅ ವೈಲ್ ಲವ್ ಲೆಟರ್ಸ್ ಬರುತ್ತೆ. ಇಟ್ಸ್ ಓಕೆ, ಯು ಕ್ಯಾನ್ ಟೆಲ್ ಅಸ್. ಒನ್ಸ್ ಇನ್ ಅ ವೈಲ್ ಲವ್ ಲೆಟರ್ಸ್ ಬರುತ್ತೆ. ಅದು ನಾನು ಹೆಂಡ್ತಿನ ತಗೊಂಡು ಓದೋದು. ಇನ್ಫ್ಯಾಕ್ಟ್ ಅದನ್ನೇ ನಾ ಕೇಳಕ್ ಬರ್ತಿದ್ದೆ, ಹೌ ಡಸ್ ಯುವರ್ ವೈಫ್ ರಿಯಾಕ್ಟ್ ಇದಕ್ಕೆಲ್ಲ? she just giggles, she just smiles at it. She's like, see, it's not that ಯಾರೋ ಬಂದ್ಬಿಟ್ಟು ತಾಳಿ ಕೈಯಲ್ಲಿ ಇಟ್ಕೊಂಡ್ ಬಂದ್ಬಿಟ್ಟು ನನ್ನ ಮದುವೆ ಮಾಡ್ಕೊಂತ ಕೇಳ್ತಾ ಇಲ್ಲ. ಇವಾಗ ಮುಂಚೆ ಎಲ್ಲ ನಾವು ಕೇಳಿದಷ್ಟೇ, ಮುಂಚೆ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳನ್ನೆಲ್ಲ ಬರೀ ಫೋಟೋ ನೋಡಿ ಫ್ಯಾನ್ಸ್ಗಳು ಮದುವೆ ಆಗೋರಂತೆ. ಬರೀ ಫೋಟೋ ನೋಡ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಟ್ಟು ನಾನು ಅವ್ರನ್ನ ಮದುವೆ ಆಗಿದೆ, ನೀನು ನನಗೆ ಹೆಣ್ಣು ನೋಡ್ಬೇಡ ಅಂತ ಅವ್ರ ಅಪ್ಪನ ಹತ್ರ ಜಗಳ ಆಡೋರಂತೆ ಹೆಣ್ಮಕ್ಳು. ಸೊ ಹಾಗಾಗಿ ಆ ಥರ ಎಲ್ಲ ಬಂದಿದೆ. ಪ್ರಾಬಬ್ಲಿ ಕೆಲವ್ರಿಗೆ ಗೊತ್ತಾಗಿದೆ, ಕೆಲವ್ರಿಗೆ ಗೊತ್ತಾಗಿಲ್ಲ. ಸೊ ಇನ್ ದಟ್ ವೇ ಇಟ್ಸ್ ಅ ವೆರಿ ಸ್ಪೆಷಲ್ ಫೀಲಿಂಗ್. ಆ ಒಂದು ವಿಗ್ರೆಸ್ ಆಗಿ ಬಂದ್ಬಿಟ್ಟು ನಾನು ಲವ್ ಮಾಡ್ತೀನಿ ಅನ್ನೋದು ಅಷ್ಟು ಸುಲಭ ಅಲ್ಲ. ಬಿಕಾಸ್ ದೇ ನೋ ವಾಟ್ ಐ ಆಮ್. ನನ್ನ ಫ್ಯಾಮಿಲಿ ಗೊತ್ತು, ನನ್ನ ಹೆಂಡತಿ, ನನಗಿಬ್ರು ಮಕ್ಳು ಎಲ್ಲ ಗೊತ್ತು ಎಲ್ರಿಗೂ. ಬಟ್ ಸ್ಟಿಲ್ ಇಟ್ಸ್ ಜಸ್ಟ್ ಅ ಫೀಲಿಂಗ್ ಅಷ್ಟೇ. ಒಂದ್ಸತಿ ಹಿಂಗೆ ಬರುತ್ತೆ, ಹಿಂಗೆ ಹೋಗುತ್ತೆ. ಅದನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕು. ಅದನ್ನೇ ತಲೆ ನಿಲ್ಲದೆ ಥರ ಮಾತಾಡ್ಕೊಂಡು ನಾನು ಎಲ್ಲ ಅಂತೆಲ್ಲ ಅನ್ಕೊಂಡು ಐ ಡೋಂಟ್ ಬಿಲೀವ್ ಇನ್ ಆಲ್ ದೋಸ್ ಥಿಂಗ್ಸ್. ಐ ಫೀಲ್ ನೈಸ್ ದಟ್ ದೇ ಲವ್ ಮೀ ಸೋ ಮಚ್. ಐ ಫೀಲ್ ದಟ್ ದ ಪ್ಯಾಂಪರಿಂಗ್ ಮೀ ಅ ಲಾಟ್. ಇನ್ನು ಆ್ಯಕ್ಚುಲಿ ಉಗ್ರಂ ಸಿನಿಮಾಲೇ ಬ್ಯುಸಿ ಇದ್ದೀರಾ ಈಗಲೂ ಕೂಡ. ಐ ಥಿಂಕ್ ಥಿಯೇಟರ್ಸ್ ವಿಸಿಟ್ ಮಾಡೋದು, ಜನಗಳ ರೆಸ್ಪಾನ್ಸ್ ಪಡ್ಕೊಳ್ಳೋದು, ಇದರಲ್ಲೆಲ್ಲ ಬ್ಯುಸಿ ಇದ್ದೀರಾ. ಅಕಸ್ಮಾತ್ ಅಂದರೆ ಇವಾಗ ಫ್ರೀ ಟೈಮ್ ಇದ್ದಾಗ ಏನು ಮಾಡ್ತಾರೆ ಮುರಳಿ ಅವರು? ಐ ಲವ್ ಟು ಸ್ಪೆಂಡ್ ಟೈಮ್ ವಿತ್ ಮೈ ಫ್ಯಾಮಿಲಿ. ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಐ ಹಾರ್ಡ್ಲಿ ಗೆಟ್ ಟೈಮ್. ಶೂಟಿಂಗ್ ಟೈಮ್ಲಿ ಕೆಲಸ ಇದ್ದಾಗ ನನಗೆ ಮನೆಗೆ ಇರೋಕ್ಕೆ ಟೈಮ್ ಸಿಗಲ್ಲ. ಇನ್ಫ್ಯಾಕ್ಟ್ ಸಮ್ಟೈಮ್ಸ್ ನನ್ನ ಮಗ ಎದಳಕ್ಕಿಂತ ಮುಂಚೆ ನಾನು ಒಂದ್ಸತಿ ಮನೆಯಿಂದ ಹೊರಟ್ಬಿಟ್ಟಿರ್ತೀನಿ. ನಾನು ವಾಪಸ್ ಬರೋ ಅಸಲು ನನ್ನ ಮಗ ಮಲ್ಕೊಂಡ್ಬಿಟ್ಟಿರ್ತಾನೆ. ಐ ರಿಯಲಿ ಆ ದಿನಗಳನ್ನ ಚಾಕು ಚುಚ್ಕೊಂಡ್ಬಿಡೋ ಅನ್ನಿಸ್ಕೊ ಬರುತ್ತೆ ನನಗೆ. ಬಿಕಾಸ್ ಐ ಹಾರ್ಡ್ಲಿ ಗೆಟ್ ಟೈಮ್ ಟು ಸ್ಪೆಂಡ್ ಟೈಮ್ ವಿತ್ ದೆಮ್. ಸೊ ಇನ್ ದಟ್ ವೇ ನನಗೆ ಫ್ರೀ ಆಗಿದ್ದಾಗ ಜಾಸ್ತಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಆರ್ ಮೋಸ್ಟ್ ಆಫ್ ದ ಟೈಮ್ಸ್ ಐ ಲೈಕ್ ಟು ಬಿ ಅಲೋನ್ ಬೈ ಮೈ ಸೆಲ್ಫ್, ಆಲ್ ಬೈ ಮೈ ಸೆಲ್ಫ್. ಸೊ ದಟ್ ಇಸ್ ಹೌ ಐ ಪ್ರಿಫರ್ being an actor's best pass my time. Okay, an actor's best friend mirror ಅಂತ ಹೇಳ್ತಾರೆ. ಬಿಕಾಸ್ ಮಿರರ್ ಮುಂದೆ ಒಬ್ಸೆಸ್ಡ್, ನಾನು ಕೂಡ ಮಿರರ್ ಮುಂದೆ ತುಂಬ ಒಬ್ಸೆಸ್ಡ್ ಆಗ್ಬಿಡ್ತೀನಿ. ಸೊ ನೀವು ಯಾವಾಗಲೂ ಮಿರರ್ ಮುಂದೆ ಟೈಮ್ ಸ್ಪೆಂಡ್ ಮಾಡೋದು ಅದೆಲ್ಲ ಇದೆಯಾ? ಇಲ್ಲ, ಐ ಸ್ಪೆಂಡ್ ಲಾಟ್ ಆಫ್ ಟೈಮ್ ವಿತ್ ಮೈ ಹಾರ್ಟ್ ಅಂಡ್ ಮೈಂಡ್. Not mirror obsessed. I'm not mirror obsessed. Of course I am, but not to that greater extent or something. Okay, this is more like one tricky question ಇವಾಗ ನಿಮಗೆ. ಸ್ಯಾಂಡ್ಲ್ವುಡಲ್ಲಿ ಯಾರ ಜೊತೆ ಆದರೂ ಡೇಟ್ ಹೋಗಬೇಕು ಅಂತ ಹೇಳಿದ್ರೆ ಹೀರೋಯಿನ್ ಜೊತೆ ಯಾರ ಜೊತೆ ಹೋಗ್ತೀರಾ? I prefer going out for date with every heroines actually. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಸ್ಪೆಷಲ್ ಕ್ವಾಲಿಟೀಸ್ ಇರುತ್ತೆ. ಆ್ಯಂಡ್ ಐ ಆಮ್ ವೆರಿ ಗುಡ್ ಆ್ಯಂಡ್ ಐ ಆಮ್ ವೆರಿ ಗುಡ್ ಇನ್ ಎಕ್ಸ್ಪ್ಲೋರಿಂಗ್ ಗುಡ್ ಥಿಂಗ್ಸ್ ಫ್ರಮ್ ಪೀಪಲ್. ಸೊ ಯಾರನ್ನ ಯಾಕೆ ಬೇರೆ ಮಾಡಬೇಕು, ಎಲ್ಲರ ಜೊತೆ ಒಂದೊಂದು ಡೇಟ್ ಹೋಗಿ ಬರ್ತೀನಿ. ನೋ ಪ್ರಾಬ್ಲಮ್, ವಾಟ್ಸ್ ರಾಂಗ್? ಸೊ ಹೂ ಡು ಯು ಲುಕ್ ಅಪ್ ಟು ಆಸ್ ಅನ್ ಆ್ಯಕ್ಟರ್? ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ನಿಮ್ಮ ಫೇವ್ರೆಟ್ ಆ್ಯಕ್ಟರ್, ಐ ಥಿಂಕ್ ದ ಮೋಸ್ಟ್ ಇನ್ಸ್ಪೈರಿಂಗ್ ಆ್ಯಕ್ಟರ್ ಫಾರ್ ಯು? ಅಟ್ ಎನಿ ಗಿವನ್ ಡೇ ಡಾಕ್ಟರ್ ರಾಜ್ಕುಮಾರ್ ಅವರು. ಅಟ್ ಎನಿ ಗಿವನ್ ಡೇ ನಮ್ಮ ದೊಡ್ಡ ಮಾಮ. ಸೊ ಅವ್ರು ಬಿಟ್ಟರೆ ನಮಗೆ ಇನ್ನೊಂದು ಇನ್ಸ್ಟಿಟ್ಯೂಟ್ ಇಲ್ಲ ನಮಗೆ, ಒಂದೊಂದು ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಆ್ಯಕ್ಟಿಂಗ್ ಸ್ಕಿಲ್ಸ್, ಅದರ್ ಥಿಂಗ್ಸ್. ಆ್ಯಂಡ್ ಅಫ್ಕೋರ್ಸ್ ತುಂಬ ಜನ ಇದ್ದಾರೆ, ತುಂಬ ಜನ ಫ್ಯಾಬ್ಯುಲಸ್ ಆ್ಯಕ್ಟರ್ಸ್ ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ. ಬಟ್ ನಮಗೆ ಒಂದು ಇನ್ಸ್ಟಿಟ್ಯೂಟ್, ನಾವು ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿ ನಾವು ಬೆಳಿಬೇಕಾದ್ರೆ ಬರೀ ಅವ್ರ ಸಿನಿಮಾಗಳನ್ನೇ ನೋಡ್ಕೊಂಡು ಬೆಳೆದಿದ್ದು ನಾವು. ಸೊ ಹಾಗಾಗಿ ಇವತ್ತು ಏನೇ ಹೆಂಗೆ ತಿರುಗಿ ಹೆಂಗೆ ಬಂದು ಹೆಂಗೆ ನಿಂತ್ಕೊಂಡ್ರು ನಮಗೆ ಫಸ್ಟ್ ಹೆಸರು ಬರೋದೇ ನಮ್ಮ ದೊಡ್ಡ ಮಾಮನವರು. ನಾನು ಯಾವುದೋ ಲೇಟೆಸ್ಟ್ ಫ್ಯಾಷನ್ ಮ್ಯಾಗಝೀನಲ್ಲಿ ಓದ್ತಾ ಇದ್ದೆ, ಮುರಳಿ ಅವರು ಬೆಕಮ್ ಸ್ಟೈಲ್ ಕಾಪಿ ಮಾಡ್ತಾರಂತೆ ಅಂತ. ಸೊ ಹೌ ಫಾರ್ ಇಸ್ ಇಟ್ ಟ್ರೂ? ನೀವು ನಿಜವಾಗ್ಲೂ ಬೆಕಮ್ ಸ್ಟೈಲ್ ಕಾಪಿ ಮಾಡ್ತೀರಾ? ದೇವರಾಣಿಗೂ ಬೆಕಮ್ ಯಾರು ಅಂತ ಗೊತ್ತಿಲ್ಲ. ಡೇವಿಡ್ ಬೆಕಮ್ ದ ಫುಟ್ಬಾಲರ್. ಓ ಬೆಕ್ಹ್ಯಾಮ್, ಡೇವಿಡ್ ಬೆಕ್ಹ್ಯಾಮ್. ಸೊ ಐ ಡೋಂಟ್ ನೋ, ನನಗೆ ಬಟ್ಟೆ ಹಾಕ್ಸೋದೇ ನನ್ನ ಹೆಂಡತಿ. ಅವ್ರು ಏನು ನನಗೆ ಕೊಡ್ತಾರೋ ಅದನ್ನು ನಾನು ಹಾಕ್ಕೊಂಡು ಯಾವುದೇ ಫಂಕ್ಷನ್ ಆಗಲಿ ಅಥವಾ ಇವೆಂಟ್ಸ್ಗಾಗಲಿ, ದಟ್ ಇಸ್ ವಾಟ್ ಐ ವೇರ್. ನಾನು ಹಾಕೊಂಡು ಬಂದಾಗ ಮಾತ್ರ ಅದು ತುಂಬ ಜನಕ್ಕೆ ಕೆಲವ್ರಿಗೆ ಇಷ್ಟ ಆಗಿರಲ್ಲ. ಎಸ್ಪೆಷಲಿ ಫ್ಯಾಷನ್ ಓರಿಯೆಂಟೆಡ್ ಇರ್ತಾರಲ್ಲ, ದೇ ಆಲ್ ವಿಲ್ ಬಿ ಲೈಕ್, ಯಾಕೆ ಹಿಂಗೆ ಹಾಕ್ಕೊಂಡಿದ್ಯಾ, ನೀನು ಬೇರೆ ಏನಾರು ಹಾಕೊಂಡು ಬರ್ಬೋದಲ್ಲ. ಐ ಆಮ್ ಲೈಕ್, ಇಲ್ಲ, ನನಗೆ ಬೇಕಾಗಿರೋದು ಕಾಲು ಕವರ್ ಮಾಡ್ಕೊಳಕ್ಕೆ ಒಂದು ಪ್ಯಾಂಟು, ಬಾಡಿ ಕವರ್ ಮಾಡ್ಕೊಳಕ್ಕೆ ಒಂದು ಶರ್ಟ್ ಸಾಕು ನನಗಿದೆ. ಮೋರ್ ದೆನ್ ಎನಿಥಿಂಗ್ ನಾನು ಏನು ಹಾಕೊಂಡು ನನಗೆ ಕಂಫರ್ಟಬಲ್ ಆಗಿರಬೇಕು, ಮೆಟೀರಿಯಲಿಂದ ಹಿಡಿದು ನನಗೆ ಆರಾಮಾಗಿರಬೇಕು. ನನಗೆ ಬೈ ಮೇಲೆ ಇಲ್ಲಿರೋ ಥರ ಇದ್ದರೆ ಬಟ್ಟೆಗಳು ನಂಗೆ ಭಾಳ ಇಷ್ಟ. ನನಗಿದ್ರೆ ಟೈಟು ಅದು ಇದು, ಐ ಫೀಲ್ ವೆರಿ ಅನ್ಕಂಫರ್ಟಬಲ್. ಬಟ್ ಸ್ಟಿಲ್ ಫಾರ್ ಅ ಮೂಮೆಂಟ್, ಈಗ 1 hour 2 hours ಒಂದು ಫಂಕ್ಷನು ಇವೆಂಟು, ಐಲ್ ವೇರ್ ಆ್ಯಂಡ್ ಐಲ್ ಕಮ್ ಬ್ಯಾಕ್. ತಕ್ಷಣ ತೆಗೆದ್ಬಿಟ್ಟು ಚಡ್ಡಿ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಸುಮ್ಮನೆ ಇದ್ಬಿಡ್ತೀನಿ ಮನೇಲಿ. ದಟ್ ಇಸ್ ಹೌ ಐ ಫೀಲ್ ಲೈಕ್. ಬಾನಲ್ಲೇ ಮರೆತೋದೆ ನನ್ನೇ ನಿಂತಲ್ಲೇ, ಮನಸಾರೆ ಕರಗೋದೆ ನಿನ್ನಲ್ಲೇ.
ಅವ್ರ ಫ್ರೀ ಟೈಮ್ ಇದ್ದಾಗ ಯು ಲವ್ ಟು ಬಿ ಯೋರ್ ಸೆಲ್ಫ್ ಅಂತ ಹೇಳಿದ್ರಿ. ಬಟ್ ಹಾಬೀಸ್ ಇರುತ್ತಲ್ಲ, ಏನು ಔಟ್ಡೋರ್ ಆಕ್ಟಿವಿಟೀಸ್ ಅಥವಾ ಏನು ತುಂಬಾ ಇಷ್ಟ ಆಗುತ್ತೆ ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? I love to watch movies. Okay. Lot of movies. Movie buff. Movie buff. I'm a big movie buff. And I go on net and I keep exploring a lot of things. ನನಗೆ ಈ apes ಅಂದರೆ ಎಲ್ಲ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ನನಗೆ. And I keep going and studying. I keep studying about it, especially ಬೇರೆ planet to apes. ಅದು people laugh at me basically. Somehow I vaguely believe those things actually. So in that way ಹೋಗ್ತಾ ಇರ್ತೀನಿ ನೆಟ್ಟಲ್ಲಿ, ಏನಾರು ಓದ್ತಾ ಇರ್ತೀನಿ, ಏನಾರು ನೋಡ್ತಾ ಇರ್ತೀನಿ. ಆ್ಯಂಡ್ ಗೇಮ್ಸ್ ಆಡೋಕ್ಕೆ ಇಷ್ಟ ನನಗೆ. ಐ ಲವ್ ಟು ಪ್ಲೇ ಗೇಮ್ಸ್. ಆ್ಯಂಡ್ ವಾಕ್ ಹೋಗ್ತೀನಿ. ಅಪ್ಪಾಜಿ ಅಮ್ಮನ ಜೊತೆ ಮಾತಾಡ್ತೀನಿ ಟೈಮ್ ಸಿಕ್ಕಿದಾಗ. ಬಿಕಾಸ್ ಅಪ್ಪಾಜಿ ಅಮ್ಮ ಅವರು ಹಿಂದಿನ ಕತೆಗಳು ಹೇಳ್ಕೊಂಡು ಕೂತ್ಕೊಂಡ್ಬಿಟ್ರೆ ಅದರಲ್ಲಿರೋ ಮಜಾ ಇನ್ನು ಯಾವುದ್ರಲ್ಲೂ ಇಲ್ಲ. ಬಿಕಾಸ್ ದೇ ಕ್ಯಾನ್ ಗೋ ಫಾರ್ 1 hour 2 hours ಕಂಟಿನ್ಯೂಸ್ ಆಗಿ ಮಾತಾಡ್ಕೊಂಡು ಹೋಗ್ತಾರೆ. ನನಗೆ ಆ ಕತೆಗಳನ್ನ ಕೇಳೋಕ್ಕೆ ಇಷ್ಟ. ಬಿಕಾಸ್ ಅವರು ನಮ್ಮ ತಾತ, ಮುತ್ತಾತ, ಕೋಲ್ ತಾತ, ನಮ್ಮ ಆ್ಯಕ್ಚುಲಿ ನಾವು ಈಡಿಗ್ರು ಅಂತಾರೆ ನಮ್ಮನ್ನು, ಬಿಲ್ಲಬಾಸ್. ನಾವೆಲ್ಲಿಂದ ಬಂದ್ವಿ, ನಮ್ಮ ಮೂಲ ಸ್ಥಾನ ಯಾವುದು, ಅದೆಲ್ಲ ನಮ್ಮ ಅಪ್ಪಾಜಿ ಅಮ್ಮ ಹೇಳ್ತಾ ಇರ್ತಾರೆ. ಒಂದೊಂದ್ಸರಿ ಅದು ಒಂದು ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ ನನಗೆ ಮನೇಲಿ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ವೆನ್ ಐ ಆಮ್ ಫ್ರೀ, ಆಸ್ ಐ ಸೆಡ್, ವಿತ್ ಮೈ ವೈಫ್ ವಾಕಿಗೆ ಹೋಗ್ತೀವಿ, ಆರ್ ಸಮ್ಟೈಮ್ಸ್ ವಿಲ್ ಗೋ ಫಾರ್ ಅ ಲಾಂಗ್ ಡ್ರೈವ್. ಆ್ಯಂಡ್ I like to spend more time with my family when I'm free. ಹುಡುಗರು ಜನರಲಿ ಗ್ಯಾಡ್ಜೆಟ್ ಫ್ರೀ, ಕಾರ್ ಫ್ರೀಕ್ ಎಲ್ಲ ಇರ್ತಾರೆ. ಸೊ ನಿಮಗೆ ತುಂಬ ಇಷ್ಟವಾದಂಥ ಗ್ಯಾಡ್ಜೆಟ್ಸ್ ಯಾವುದು? ಕಾರ್ಸ್, ಐ ಯು ಲೈಕ್ ಒಬ್ಸೆಸ್ಡ್ ವಿತ್ ಕಾರ್ಸ್, 4-wheelers? ಐ ಆಮ್ ಶೋರ್ ಯು ವಿಲ್ ಬಿ. ನನಗೆ ಸಮಥಿಂಗ್ ವಿಚ್ ಲುಕ್ಸ್ ನೈಸ್, ಎಲೆಕ್ಟ್ರಾನಿಕ್ ಸ್ಟಫ್ಸ್, ಎನಿಥಿಂಗ್, ಕುಡ್ ಬಿ ಎನಿಥಿಂಗ್, any gadget, something which looks nice, which is sensible and valuable and useful, ಇಷ್ಟಪಡ್ತೀನಿ. ಅದನ್ನು ತಗೋಬೇಕು ಅನ್ಕೋತಾ ಇರ್ತೀನಿ. ಇವಾಗ ಯಾವ್ದಾದ್ರು ಶೂಟಿಂಗ್ ಗೀಟಿಂಗ್ ಎಲ್ಲ ಹೋದಾಗ ಅಥವಾ ಅಬ್ರಾಡ್ಗೆಲ್ಲರೂ ಹೋದಾಗ ಡ್ಯೂಟಿ ಫ್ರೀ ಶಾಪ್ಸಲ್ಲಿ ದೇ ಬಿ ಲಾಟ್ ಆಫ್ ಎಲೆಕ್ಟ್ರಾನಿಕ್ ಸ್ಟಾಫ್ಸ್. ಆ್ಯಂಡ್ ಐ ಫೀಲ್ ಲೈಕ್ ಗೋಯಿಂಗ್ ಆ್ಯಂಡ್ ಬೈ ಎವ್ರಿಥಿಂಗ್, ಎಲ್ಲ ಬೇಕು ಅಂತ. ನಾನು ಹೆಂಡ್ತಿ ಇನ್ನೊಂದು ಕೈಯಲ್ಲಿ ಚೈನ್ ಹಾಕ್ಬಿಟ್ಟು ಕಟ್ಕೊಂಬಂದಂಗೆ ಬರ್ತಾ ಇರ್ತೀನಿ, ನೀನು ಬಿಟ್ಟರೆ ಶಾಪಿಂಗ್ ಹೋಗ್ತೀಯ ಅಂತ. ಐ ಆಮ್ ಫ್ರೀ, ನಂಗೆ ಇಷ್ಟ ಶಾಪ್ ಮಾಡೋಕ್ಕೆ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್, ನೋಡಿದ್ದನ್ನೆಲ್ಲ ತಗೊಳಕ್ಕಾಗೋದು ಇಲ್ಲ ಸದ್ಯಕ್ಕೆ. ಕೆಲವುದನ್ನ ನೋಡಿ ಮಾತ್ರ ಇಷ್ಟಪಡಬೇಕು, ಇನ್ನು ಕೆಲವುದನ್ನ ನೋಡಿ ಮಾತ್ರ ತೃಪ್ತಿಗೊಳ್ಕೊಂಡು ಬರಬೇಕು. ಸೊ ಹಾಗಾಗಿ ಐ ಲೈಕ್ ಟು ಬೈ. ಮೇ ಬಿ ಅಂಥ ಟೈಮ್ ಬಂದಾಗ ನಾನು ನೋಡಿದ್ನೆಲ್ಲ ತಗೋತೀನಿ, ಮಾತ್ರ ಬಿಡಲ್ಲ ಮಾತ್ರ. ಅಲ್ಲ, ನಿಮ್ಮ ಫೇವ್ರೆಟ್ ಕಾರ್ ಹೇಳಿಲ್ಲ, ಯಾಕಂದರೆ ದೆಲ್ ಬಿ ಲಾಟ್ ಆಫ್ ಫಾಲೋವರ್ಸ್ ವಾಚಿಂಗ್, ಓ ಇದು ಮುರಳಿ ಅವ್ರ ಫೇವ್ರೆಟ್ ಕಾರ್ ಅಂತೆ, ಐ ಆಮ್ ಶೋರ್ ಒನ್ ಡೇ ಈವನ್ ಐ ವಿಲ್ ಬೈ ಇಟ್ ಅನ್ನೋದೆಲ್ಲ. I honestly have no such dreams. I honestly have no such dreams. Of course ನಾನು ಪ್ರಿಫರ್ ಮಾಡೋದು ಒಂದು ಕಂಫರ್ಟಬಲ್ ಕಾರ್. ಇಂಥ ಕಾರೇ ಬೇಕು, ಅಂಥ ಕಾರೇ ಬೇಕು, ಇಂಥ ದೊಡ್ಡ ಗಾಡಿನೇ ಬೇಕು, ಹಂಗೆ ಅಂತ. ಬಿಕಾಸ್ ಐ ಡೋಂಟ್ ನೋ ಯಾಕೆ ನಾನು ಹಿಂಗೆ ಆಗ್ಬಿಟ್ಟೆ ಲೈಫಲ್ಲಿ ಅಂತಲೂ ಗೊತ್ತಿಲ್ಲ ನನಗೆ. ಸದ್ಯಕ್ಕಂತೂ ಐ ಆಮ್ ಇನ್ ಅ ಸ್ಟೇಜ್ ವೇರ್ ನನಗೆ ಅದು ಯಾವುದೂ ಬೇಡ. ಓಡಾಡೋಕೆ ಒಂದು ಕಾರ್ ಬೇಕು, ಶೆಕೆ ಆದಾಗ ಎ ಸಿ ಹಾಕೊಳ್ಳೋಕೆ AC ಇರಬೇಕು, ಕಂಫರ್ಟಬಲ್ ಆಗಿರ್ಬೇಕು ಕಾರು. ಸೊ ಐ ಪ್ರಿಫರ್ ಎನಿ ಗುಡ್ ಕಾರ್. ಆ್ಯಂಡ್ ಅಫ್ಕೋರ್ಸ್ ನಾಟ್ ಅ ಬ್ಯಾಡ್ ಕಾರ್ ಅಟ್ ಲೀಸ್ಟ್. ಈ ನಡುವೆ ಎಲ್ಲ ಆ್ಯಕ್ಟರ್ಸ್ಗಳು ಸಿನಿಮಾಲ್ ಮಾಡಿದ್ರೂ ಕೂಡ ಟೆಲಿವಿಷನಲ್ಲಿ ಡೆಬ್ಯೂ ಮಾಡ್ತಿದ್ದಾರೆ. ಐ ಥಿಂಕ್ ಅದು ಯಾವುದೇ ರಿಯಾಲಿಟಿ ಶೋ ಆಗಿರ್ಬೋದು ಅಥವಾ ಯಾವುದೇ ಶೋ ಅಲ್ಲಿ ಜಡ್ಜ್ ಆಗಿ ಹೋಗ್ಬೋದು. ಸೊ ಮುರಳಿ ಆಲ್ಸೋ ಹ್ಯಾಸ್ ಅ ಪ್ಲಾನ್ಸ್ ಆಫ್ ಮೇಕಿಂಗ್ ಅ ಟೆಲಿವಿಷನ್ ಡೆಬ್ಯೂ. ಇದೆಯಾ ಮುರಳಿ ಅವ್ರಿಗೆ? ನನಗೆ ಒಳ್ಳೆ ಕಾನ್ಸೆಪ್ಟು, ಒಳ್ಳೆ ಟೀಮ್ ಸಿಕ್ಕಿದ್ರೆ ಮಾತ್ರ ಮಾಡ್ತೀನಿ. ಯಾಕೆಂದರೆ ಐ ಲುಕ್ ಇನ್ ಟು ಲಾಟ್ ಆಫ್ ಕ್ಲಾರಿಟಿ. ನಿಮ್ಮ ಅಣ್ಣ ಆಲ್ರೆಡಿ ಒಂದು ರಿಯಾಲಿಟಿ ಶೋ ಅಲ್ಲಿ ಜಡ್ಜ್ ಆಗಿ ಮಾಡಿದ್ರು. ಅಣ್ಣ ಮಾಡಿದ್ದಾರೆ. ನನಗೆ ಐ ಡೋಂಟ್ ನೋ, ಪ್ರಾಬ್ಲಿ ಐ ಆಮ್ ಟು ಚೂಸಿ ಅಬೌಟ್ ಲಾಟ್ ಆಫ್ ಥಿಂಗ್ಸ್ ವೆನ್ ಇಟ್ ಕಮ್ಸ್ ಟು ಮೈ ವರ್ಕ್. ತುಂಬ ಪರ್ಟಿಕ್ಯುಲರ್ ಆಗಿ ಯೋಚನೆ ಮಾಡ್ತೀನಿ, ಎಸ್ಪೆಷಲಿ ನನ್ನ ಕೆಲ್ಸಕ್ಕೆ ಬಂದಾಗ. ನನ್ನ ನಿಜ ಜೀವನದಲ್ಲೂ ನಾನು ನನ್ನ ಬಗ್ಗೆ ಅಷ್ಟು ಕಾಳಜಿ ವಹಿಸಲ್ಲ. ಬಟ್ ನನ್ನ ಕೆಲ್ಸಕ್ಕೆ ಬಂದಾಗ ನಾನು ತುಂಬ ಒಂದು ಪರ್ಫೆಕ್ಟಾಗಿ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಪರ್ಫೆಕ್ಟ್ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಟು ಸರ್ಟನ್ ಎಕ್ಸ್ಟೆಂಟ್. ಸೊ ನಾನು ಮಾಡೋಂಥ ಕಾನ್ಸೆಪ್ಟು, ನಾವೇನು ಮಾಡ್ತೀವಿ ಅದೆಷ್ಟು ಮಟ್ಟಿಗೆ ರೀಚ್ ಆಗುತ್ತೆ, ನನಗೆ ಸೂಟ್ ಆಗುತ್ತೆ ಫಸ್ಟ್ ಆಫ್ ಆಲ್ ಮಾಡಿದಾಗ, ಅಥವಾ ನನ್ನ ಕೈಲಿ ಮಾಡೋಕ್ಕಾಗುತ್ತಾ, ಅದನ್ನೆಲ್ಲ ಸ್ಟಡಿ ಮಾಡಾದ್ಮೇಲೆ ಐ ಆಮ್ ಗೋನ್ ಟು ಟೇಕ್ ಅ ಕಾಲ್. ಬಟ್ ಐ ಆಮ್ ವೆರಿ ಇಂಟ್ರೆಸ್ಟೆಡ್. ಚೆನ್ನಾಗಿದ್ರೆ ಮಾತ್ರ ಮಾಡ್ತೀನಿ. ಓಕೆ, ನೀವೇ ಹೇಳ್ಬಿಟ್ರಿ ಪರ್ಫೆಕ್ಷನಿಸ್ಟ್ ನಾನು ಅಂತ. ಸೊ ಇವಾಗ ಹೊಸ ಸ್ಕ್ರಿಪ್ಟ್ ಬರುತ್ತೆ, ಹೊಸ ಸಿನಿಮಾ ಆಯ್ಕೆ ಮಾಡ್ಕೋತೀರಾ. ಡಿರೆಕ್ಟರ್ ಇಷ್ಟ ಆಗುತ್ತೆ ಒಂದು ಲೆವೆಲ್ಗೆ, ಆದರೆ ಎಲ್ಲೋ ಒಂದು ಕಡೆ ಸ್ಕ್ರಿಪ್ಟ್ ಇಷ್ಟ ಆಗಲ್ಲ. ಸೊ ಆ ಟೈಮಲ್ಲಿ ನೀವು ಸ್ಕ್ರಿಪ್ಟ್ ಚೇಂಜ್ ಮಾಡೋದಕ್ಕೆ ಡ್ಯೂ ಪೋಕ್ ಯೋರ್ ನೋಸ್, ಅಂದರೆ ಸ್ಕ್ರಿಪ್ಟ್ ಚೇಂಜ್ ಮಾಡಬಹುದು 100% ಮಾಡಬಹುದು ಅಲ್ಲ, ಮಾಡೇ ಮಾಡ್ತೀನಿ. ಸ್ಕ್ರಿಪ್ಟ್ ಚೆನ್ನಾಗಿಲ್ಲ ಅಂದರೆ ಡೆಫಿನೆಟಾಗಿ ಮಾಡ್ತೀವಿ. ಯಾಕೆ ಅಂದರೆ ನಾವು ಸಿನಿಮಾ ಅನ್ನೋದು ಜೋಕ್ ಅಲ್ಲ, ಸಿನಿಮಾ ಅನ್ನೋದು ತಮಾಷೆ ಅಲ್ಲ. ಯಾಕಂದರೆ 60 ದಿನ ನಾವು ಕೆಲಸ ಮಾಡಿದ್ರೆ ಅಲ್ಲಿ ನಮ್ಮ ಜೊತೆ 200-300 ಜನ ನಮ್ಮ ಜೊತೆ ಬದುಕ್ತಾರೆ, ನಮ್ಮ ಜೊತೆ ಊಟ ತಿಂಡಿ ಮಾಡ್ತಾರೆ, ನಮ್ಮ ಜೊತೆ ಕನಸನ್ನ ಕಟ್ಕೊಂಡು ಒಂದು ಸಿನಿಮಾನ ಮಾಡ್ತಾರೆ. ಸುಮ್ಮನೆ ಬೂಟಾಟಿಕೆ ಮಾಡಬಾರ್ದು ನಾವು 60 ದಿನ. ಕತೆ ಚೆನ್ನಾಗಿಲ್ಲ ಅಂದರೆ ಒಬ್ರಿಗೋಸ್ಕರ ನಾವೇನಿಗೆ ಸಿನಿಮಾ ಮಾಡಬೇಕು? ಯಾರಿಗೆ ಫಲ? ನಿಮಗೆ ಇಷ್ಟ ಆಗುತ್ತಾ ಸಿನಿಮಾ? ನೋಡೋರು ನಿಮಗೆ ಇಷ್ಟ ಆಗಲ್ಲ ಅಂದರೆ ನಾವು ಹೆಂಗೆ ಕಲಾವಿದರು ಆ್ಯಕ್ಟ್ ಮಾಡೋಕ್ಕಾಗುತ್ತೆ?
ಸೊ ಹಾಗಾಗಿ ಸ್ಕ್ರಿಪ್ಟ್ ಚೆನ್ನಾಗಿಲ್ಲ ಅಂದರೆ ಅದನ್ನು ರೆಡಿ ಮಾಡ್ಕೊಂಡು ಕೆಲಸ ಮಾಡಿ ಅನ್ನೋ ಮಟ್ಟಿಗೆ ನಾವಿವತ್ತು ಡಿಸ್ಕಷನ್ ಮಾಡಬೇಕು. ಆ ಥರ ಟೀಮ್ ವರ್ಕ್ ಒಂದು ಯುನೈಟೆಡಾಗಿ ಕೆಲಸ ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಆಚೆ ಬರೋದು. ಆಸಮ್. ಮುರಳಿ, ಐ ಆಮ್ ಶೋರ್ ಎಲ್ಲ ಪ್ರಶ್ನೆಗಳಿಗೂ ಆನ್ಸರ್ ಮಾಡಿದ್ದಾರೆ. ಇಟ್ ವಾಸ್ ವಂಡರ್ಫುಲ್ ಟಾಕಿಂಗ್ ಟು ಯು. Thank you so much, ಆ್ಯಂಡ್ ಯುಗಾದಿ ಹಬ್ಬ ನಮ್ಮ ಜೊತೆ ಆಚರಿಸ್ಕೊಂಡಿದ್ದೀರಾ. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್. ಐ ಥಿಂಕ್ ಐ ಹ್ಯಾವ್ ಗಾಟ್ ಹೋಲ್ಡ್ ಆಫ್ ಯುಗಾದಿ ಹಬ್ಬ ದಿನ ಇಷ್ಟೊತ್ತು ಕೂರಿಸ್ಕೊಂಡು ಮಾತಾಡಿದ್ದೀನಿ. ಐ ಆಮ್ ಸೊ ಸಾರಿ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಹಬ್ಬ. ಎಲ್ಲರೂ ಈ ವರ್ಷದ ಹಬ್ಬ ನಿಮಗೆ ಇನ್ನಷ್ಟು ಸಕ್ಸಸ್ಸನ್ನು ತಂದ್ಕೊಡ್ಲಿ. ಉಗ್ರಂ ಲೆಟ್ ಇಟ್ ಬಿ ಹಾಲಿವುಡ್ ಅಲ್ಲೂ ಕೂಡ ರೀಮೇಕ್ ಮಾಡೋಂಗಾಗಲಿ. ಸಲ್ಮಾನ್ ಖಾನ್ ಕೂಡ ರೀಮೇಕ್ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಲೆಟ್ ದ್ಯಾಟ್ ಬಿ ಟ್ರೂ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅ ಲಾಟ್. ಎಲ್ಲ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಅಂದ ತಕ್ಷಣ ನಮಗೆ ನೆನಪಾಗೋದು ಬೇವು ಬೆಲ್ಲ. ಕ್ರಿಯೇಷನ್ ಇಸ್ ಬ್ಯೂಟಿಫುಲ್ ಆಗಿದೆ ನೋಡಿ. ಭಗವಂತ ಎಲ್ಲ ಹಬ್ಬಗಳನ್ನೂ ಕೊಟ್ಟ. ಎಲ್ಲ ಹಬ್ಬದಲ್ಲೂ ಬರೀ ಸ್ವೀಟ್ಗಳನ್ನ ಮಾತ್ರ ಕೊಟ್ಟ, ಬಟ್ ಒಂದು ಹಬ್ಬನ ಜ್ಞಾಪಕದಲ್ಲಿ ಇಟ್ಕೊಂಡ, ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬದಲ್ಲಿ ಏನು ಕೊಟ್ಟ? ಬೇವು ಬೆಲ್ಲ. ಜೀವನದ ಪಾಠ ಅದು. ಈ ಕಡೆ ಬೇವು ಅಂದರೆ ಕಹಿ, ಬೆಲ್ಲ ಅಂದರೆ ಸಿಹಿ. ಸೊ ಎರಡನ್ನೂ ಸಮವಾಗಿ ಹಂಚ್ಕೊಂಡು ಹೋಗಬೇಕು. ಒಂದೇ ಥರ ಇರಲ್ಲ ಲೈಫ್, ಯಾವಾಗಲೂ ಏರುಪೇರು ಆಗ್ತಾ ಇರುತ್ತೆ. ಧೈರ್ಯವಾಗಿ ಎದುರಿಸ್ಕೊಂಡು ನಮ್ಮನ್ನು ನಾವು ನಂಬಿಕೊಂಡು ವಿಷನ್ ಅನ್ನೋದನ್ನ ಪರ್ಫೆಕ್ಟಾಗಿ ಇಟ್ಕೊಂಡು ಲೈಫಲ್ಲಿ ಮುಂದಕ್ಕೆ ಹೋಗಬೇಕು. ಜೈ ಹಿಂದ್, ಜೈ ಭುವನೇಶ್ವರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.